ಸ್ನೇಹಿತರೆ, ಲರ್ನ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಂದಿನ ಮೊದಲನೇ ಪ್ರಶ್ನೆ, ಹೆಚ್ಚು ಬೆನ್ನು ನೋವಿನ ಸಮಸ್ಯೆ ಇರುವವರು ಏನನ್ನು ಸೇವಿಸಬೇಕು? ಆಪ್ಷನ್ ಎ ಗೋಧಿ, ಆಪ್ಷನ್ ಬಿ ಉದ್ದಿನ ಬೇಳೆ, ಆಪ್ಷನ್ ಸಿ ಬಾದಾಮಿ, ಆಪ್ಷನ್ ಡಿ ದಾಳಿಂಬೆ. ಸರಿಯಾದ ಉತ್ತರ ಆಪ್ಷನ್ ಬಿ ಉದ್ದಿನ ಬೇಳೆ. ಎರಡನೇ ಪ್ರಶ್ನೆ, ಈ ಕೆಳಗಿನ ಯಾವುದು ನಮ್ಮ ದೇಹವನ್ನು ನಿರ್ವಿಷಗೊಳಿಸುವ ಆಹಾರವಾಗಿದೆ? ಆಪ್ಷನ್ ಎ ಹಾಗಲಕಾಯಿ, ಆಪ್ಷನ್ ಬಿ ಜೇನುತುಪ್ಪ, ಆಪ್ಷನ್ ಸಿ ಕರಿಬೇವು, ಆಪ್ಷನ್ ಡಿ ಶತಾವರಿ. ಸರಿಯಾದ ಉತ್ತರ ಆಪ್ಷನ್ ಡಿ ಶತಾವರಿ. ಮೂರನೇ ಪ್ರಶ್ನೆ, ನಮ್ಮ ದೇಹದಲ್ಲಿನ ಕೆಂಪು ರಕ್ತ ಕಣಗಳಲ್ಲಿ ಕಂಡುಬರುವ ಏಕೈಕ ಪ್ರೋಟೀನ್ ಯಾವುದು? ಆಪ್ಷನ್ ಎ ಹಿಮೋಗ್ಲೋಬಿನ್, ಆಪ್ಷನ್ ಬಿ ಪ್ಲಾಸ್ಮಾ, ಆಪ್ಷನ್ ಸಿ ಬಿಳಿ ರಕ್ತ ಕಣ, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಎ ಹಿಮೋಗ್ಲೋಬಿನ್. ನಾಲ್ಕನೇ ಪ್ರಶ್ನೆ, ಯಾವ ಪಾತ್ರೆಯಲ್ಲಿ ಮಾಡಿದ ಅಡುಗೆ ಸೇವನೆ ಆರೋಗ್ಯಕ್ಕೆ ಅಪಾಯಕಾರಿ? ಆಪ್ಷನ್ ಎ ತಾಮ್ರ, ಆಪ್ಷನ್ ಬಿ ಸ್ಟೀಲ್, ಆಪ್ಷನ್ ಸಿ ಸಿಲ್ವಾರ್, ಆಪ್ಷನ್ ಡಿ ಮಣ್ಣಿನ ಮಡಿಕೆ. ಸರಿಯಾದ ಉತ್ತರ ಆಪ್ಷನ್ ಸಿ ಸಿಲ್ವಾರ್. ಐದನೇ ಪ್ರಶ್ನೆ, ಬಾಯಿ ಮತ್ತು ಕಣ್ಣುಗಳು ಒಣಗುವುದು ಯಾವ ಕಾಯಿಲೆಯ ಲಕ್ಷಣವಾಗಿದೆ? ಆಪ್ಷನ್ ಎ ಜಾಂಡೀಸ್, ಆಪ್ಷನ್ ಬಿ ಮಧುಮೇಹ, ಆಪ್ಷನ್ ಸಿ ಇಮ್ಯೂನ್ ರೋಗ, ಆಪ್ಷನ್ ಡಿ ಮೆದುಳು ರೋಗ. ಸರಿಯಾದ ಉತ್ತರ ಆಪ್ಷನ್ ಸಿ ಇಮ್ಯೂನ್ ರೋಗ. ಆರನೇ ಪ್ರಶ್ನೆ, ಯಾವ ಪಾನೀಯವನ್ನು ಗ್ರೀನ್ ಬ್ಲಡ್ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಸೌತೆಕಾಯಿ ಜ್ಯೂಸ್, ಆಪ್ಷನ್ ಬಿ ಗೋಧಿ ಹುಲ್ಲಿನ ರಸ, ಆಪ್ಷನ್ ಸಿ ಹಾಗಲಕಾಯಿ ರಸ, ಆಪ್ಷನ್ ಡಿ ಪಾಲಕ್ ಜ್ಯೂಸ್. ಸರಿಯಾದ ಉತ್ತರ ಆಪ್ಷನ್ ಬಿ ಗೋಧಿ ಹುಲ್ಲಿನ ರಸ. ಏಳನೇ ಪ್ರಶ್ನೆ, ರಕ್ತದಾನ ಮಾಡುವ ಮೊದಲು ಮತ್ತು ನಂತರ ಏನನ್ನು ಸೇವಿಸಬೇಕು? ಆಪ್ಷನ್ ಎ ಹಣ್ಣುಗಳು, ಆಪ್ಷನ್ ಬಿ ಮಾಂಸಾಹಾರ, ಆಪ್ಷನ್ ಸಿ ನೀರು, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಎಂಟನೇ ಪ್ರಶ್ನೆ, ಈ ಕೆಳಗಿನ ಯಾವ ಪದಾರ್ಥ ವಯಸ್ಸಾಗುವಿಕೆಯನ್ನು ತಡೆಯಲು ಸಹಾಯಕಾರಿ? ಆಪ್ಷನ್ ಎ ಮುಸುಕಿನ ಜೋಳ, ಆಪ್ಷನ್ ಬಿ ಅಣಬೆ, ಆಪ್ಷನ್ ಸಿ ಆ್ಯಪಲ್, ಆಪ್ಷನ್ ಡಿ ಕ್ಯಾರೆಟ್. ಸರಿಯಾದ ಉತ್ತರ ಆಪ್ಷನ್ ಎ ಮುಸುಕಿನ ಜೋಳ. ಒಂಬತ್ತನೇ ಪ್ರಶ್ನೆ, ರಾತ್ರಿ ವೇಳೆ ಏನನ್ನು ಸೇವಿಸುವುದರಿಂದ ಮೊಣಕಾಲು ನೋವು ಕಾಣಿಸಿಕೊಳ್ಳುತ್ತದೆ? ಆಪ್ಷನ್ ಎ ಸಕ್ಕರೆ, ಆಪ್ಷನ್ ಬಿ ಅಣಬೆ, ಆಪ್ಷನ್ ಸಿ ಹಣ್ಣುಗಳು, ಆಪ್ಷನ್ ಡಿ ಮೂಲಂಗಿ. ಸರಿಯಾದ ಉತ್ತರ ಆಪ್ಷನ್ ಡಿ ಮೂಲಂಗಿ. ಇಂದಿನ ಕೊನೆಯ ಪ್ರಶ್ನೆ, ಊಟ ಆದ ಎಷ್ಟು ಸಮಯದ ನಂತರ ಮಾತ್ರೆಗಳನ್ನು ತೆಗೆದುಕೊಳ್ಳಬೇಕು? ಆಪ್ಷನ್ ಎ 15 ನಿಮಿಷ, ಆಪ್ಷನ್ ಬಿ 30 ನಿಮಿಷ, ಆಪ್ಷನ್ ಸಿ 1 ಗಂಟೆ, ಆಪ್ಷನ್ ಡಿ 2 ಗಂಟೆ. ಸರಿಯಾದ ಉತ್ತರ ಆಪ್ಷನ್ ಡಿ 2 ಗಂಟೆ. ಸ್ನೇಹಿತರೆ, ಮೇಲಿನ ಎಷ್ಟು ಪ್ರಶ್ನೆಗಳಿಗೆ ಉತ್ತರ ನೀಡಿದ್ದೀರಿ ಎಂಬುದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಲರ್ನ್ ಇನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಕರ್ನಾಟಕ.